ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಲೀಲಾ ಆನಂದ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಸೋಮವಾರ, ಇವತ್ತು ಡೇಟ್ 9 ಡಿಸೆಂಬರ್ 9ನೇ ತಾರೀಕು ಸೋಮವಾರ. ಆ್ಯಂಡ್ ನಿನ್ನೆ ನನ್ನ ಫ್ರೆಂಡ್ ಮದುವೆ ಇತ್ತು, ಸೊ ಅಲ್ಲಿ ಹೋಗಿ ಬಂದಿದ್ದೀನಿ. ಆ್ಯಂಡ್ ನೆನ್ನೆಲ್ಲ ಏನೇನಾಯಿತು ಅಂತ ನಾನು ಜಸ್ಟ್ ಒಂದು ಗ್ಲಿಮ್ಸ್ನೆಲ್ಲ ಕ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಹೋಗಿ ನೋಡ್ಕೊಂಡು ಬನ್ನಿ. ಭಾನುವಾರ ಬೆಳಿಗ್ಗೆನೇ ಆನಂದ್ ಅವರು ನಾನ್ ವೆಜ್ ತೊಗೊಂಡು ಬಂದಿದ್ದರು, ಹಾಗಾಗಿ ಸಾಂಬಾರು ಮಾಡಿ ಮುದ್ದೆ ಮಾಡಿದೆ. ಅವರು ಕೂಡ ಊಟ ಮಾಡ್ಕೊಂಡು ಕೆಲ್ಸಕ್ಕೆ ಹೋದರು. ಆ್ಯಂಡ್ ಅದಾದಮೇಲೆ ನಾನು ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಹೊರಗಡೆ ಕೆಲಸ ಮುಗಿಸ್ಕೊಂಡು ಬಂದು ಮತ್ತೆ ರೆಡಿಯಾಗಿ ಆಮೇಲೆ ಮದುವೆಗೆ ಹೋಗಿದ್ದು ನಾನು. ಸೊ ಇಲ್ಲಿ ನಾನು ಮಾಡ್ತಿರೋದು ಮಟನ್ ಸಾಂಬಾರು ಮತ್ತು ಮುದ್ದೆ, ರೈಸ್ ಮಾಡಿದ್ದೆ. ನಮ್ಮೂರ ಕಡೆ ಎಲ್ಲ ಮಟನ್ ಸಾಂಬಾರು ಈಸಿಯಾಗಿರುತ್ತೆ, ಕೆಲವರು ಒಂದೊಂದು ಥರ ಮಾಡ್ತಾರೆ ಇವಾಗ. ಬಟ್ ನಾನು ನಮ್ಮವ್ವ ಅಂದರೆ ಅಮ್ಮವ್ರ ಅಮ್ಮ ಅವರಿಂದ ನಾನು ಕಲ್ತ್ಕೊಂಡಿರೋದು ತುಂಬ ಟೇಸ್ಟಿಯಾಗಿರುತ್ತೆ. ಆನಂದವ್ರಿಗೆ ಹಿಂಗೆ ಮಾಡಿದ್ರೇ ಇಷ್ಟ ಆಗೋದು, ಹಾಗಾಗಿ ನಮ್ಮ ಮನೇಲಿ ಇದೇ ಥರ ನಾನು ಮಟನ್ ಸಾಂಬಾರು ಮಾಡೋದು. ಸೊ ಇನ್ನೊಂದು ದಿನ ಯಾವತ್ತಾದರೂ ರೆಸಿಪಿ ತೋರಿಸ್ತೀನಿ. ಅಡುಗೆ ಎಲ್ಲ ಆಯಿತು. ಅಡುಗೆ ಮಾಡಿ ಊಟ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ಮನೆಯಲ್ಲಿ ಆಮೇಲೆ ನಾವು ಮದುವೆಗೆ ಹೊರಟ್ವಿ. ನಾನು ಮೊದಲು ಇನ್ನೊಂದು ವಿಡಿಯೋ ನನ್ನ ಫ್ರೆಂಡ್ ಮದುವೆದೆ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡಿ. ನೆಂಜಲ್ ತಿನ್ನಲ್ಲ ನೋಡು, ಈಗ ತಿಂತಾನೆ. ಹಂಗೆ ಕೊಡಿ, ಹಂಗೆ ದುಬಿ ಇಲ್ಲಿ ಇಲ್ಲಿ ಕೋಪ ಬರ್ತೈತೆ. 4 kg ಬಾಡಿ ಇಲ್ಲ. ತಂಗಿ ಮದ್ವೆಲಿ ಇಲ್ಲೇ ಇಡ್ತಾರೆ ನೋಡಿ, ಬಸ್ ನಂಬರ್ ನೋಡ್ಕೊಂಬಿಡಿ. ಬಸ್ ಅಂತ ಬೆಂಗಳೂರಲ್ಲಿ ಮಾಡಿದ್ರೆ ದೂರ ದೂರ ಆದರೆ ಪಕ್ಕ. ಈ ಕಡೆ ಬಾ, ಕಾರ್ ಅವ್ರದ್ದು ಬಾ, ನಿನ್ನಿಂದಿರೋದು ಇಲ್ಲ, ಇದೆಲ್ಲ ಹಾಕಲ್ಲ ನಾನು. ಅಲ್ಲ, ಫಸ್ಟಿಂದನೂ ನಾನು ಹಂಗೆ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿ ಇಟ್ಕೊಂತೀನಿ. ದಿಶುದು ಎಷ್ಟು ವೀಡಿಯೋಸ್ ಇತ್ತು ಗೊತ್ತಾ? ಕಾಣ್ತಲ್ಲ ಬಾ, ಹಿಂಗೆ ಕಾಣಿಸ್ತೀವಿ ನಾವು. ನನ್ನಂತೂ ನಮ್ಮ ಮನೆ ಹತ್ರನೇ ಬಿಡಬೇಕು, ಇಲ್ಲಾಂದ್ರೆ ನಾನು ಇಳಿಯೋದೇ ಇಲ್ಲ ಕಾರಿಂದ. ಚೈನಿಂದ ಹೈಲೈಟ್ ಐತೆ ಕಣಮ್ಮ. ನೀನೇನು ನಿನ್ನ ಚೈನ್ ಏನು ಬಿದ್ದೋಗ್ಬಿಟ್ಟೈತಾ? ನನ್ನ ಚೈನ್ ಬಿದ್ದೋದ್ರೆ ನಾನು ತಡ್ಕೊತೀನಿ, ನೀನು ತಡ್ಕೊತೀಯ? ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ಬಿಟ್ಟದೊಳಗೆ. ಹಿಂಗೆ ಬಿಟ್ಬಿಟ್ಟೈತ. ಏ ರಾಜಿ ಮಾತಾಡ್ತಿದ್ದೆ, ಮಾತಾಡಿ ಮುಗಿಸ್ಬಿಡು, ಆಮೇಲೆ ಮಾತಾಡೋಣ. ಏಯ್ 8 lakhs ಸದ್ಯ ಮಾಡ್ತಾ ಇದ್ದಾರೆ ಇವಾಗ, ಮನೆಗೆ ಸಿಗ್ತಾ ಇರುವಾಗ ಸುಮ್ ಕೂತ್ಕರಿ. ಈಗಲೇ ಬಂದ್ಬಿಟ್ಟು ನೋಡಿದ್ರಿ ಅಲ್ಲ, ನಿನ್ನೆ ನಮ್ಮ ಫ್ರೆಂಡ್ ಮದುವೆಯಲ್ಲಿ ನಾವು ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೋತೀನಿ. ಬಟ್ ನನಗೆ ಎಲ್ಲರ ಮುಂದೆ ಲೈಕ್ ಓಪನ್ ಆಗಿ ಮಾತಾಡೋಕ್ಕಾಗಲ್ಲ, ಯಾಕಂದರೆ ಪಬ್ಲಿಕಲ್ಲಿ ಅವ್ರೇನಾದರೂ ನಂಗೆ ನಮ್ಮ ಮನೆಯಲ್ಲೋ ಅಥವಾ ನಾನು ಅವ್ರ ಮನೆಗೆ ಹೋದಾಗ ಅಟ್ಲೀಸ್ಟ್ ಒಂದು 2-3 ಟೇಕ್ ತೊಗೊಂಡು ವೆಯ್ಟ್ ಮಾಡಿ ವಿಡಿಯೋ ಮಾಡ್ಕೋಬೋದು. ಬಟ್ ಅದು ಪಬ್ಲಿಕ್, ಅದರಿಂದ ಸ್ವಲ್ಪ ಭಯ ಅನ್ನೋದಕ್ಕಿಂತ ಸ್ವಲ್ಪ ನಾಚಿಕೆ ಅಂತಲೇ ಹೇಳ್ತೀನಿ. ಭಯ ಏನಿಲ್ಲ, ಬಟ್ ನಾಚಿಕೆ, ಏನು ಮಾಡೋಕ್ಕಾಗಲ್ಲ. ಇನ್ನು ಹೋಗ್ತಾ ಹೋಗ್ತಾ ಅಭ್ಯಾಸ ಆಗುತ್ತೆ. ಆ್ಯಂಡ್ ಸೊ ಫ್ರೆಂಡ್ ಮದುವೆ
2024 ಇಬ್ಬರು ಫ್ರೆಂಡ್ಸ್ ಮದುವೆ ಆದರು ಆ್ಯಂಡ್ ಇನ್ನೂ ತುಂಬ ಜನ ಇದ್ದಾರೆ. ಯಾವಾಗ ಮದುವೆ ಆಗ್ತಾರೋ ಗೊತ್ತಿಲ್ಲ. ಅವ್ರ ಮದುವೆ ಬೆಂಗಳೂರಲ್ಲಿ ಇದೇ ಥರ ಆದರೆ ಓಕೆ ಹೋಗ್ಬೋದು, ಇಲ್ಲಾಂದರೆ ಆಗಲ್ಲ. ಬೆಂಗಳೂರಲ್ಲೇ ಮದುವೆ ಇದ್ರೂ ಎಷ್ಟು ರಿಸ್ಕ್ ಅನಿಸುತ್ತೆ ಅಂದರೆ ಒಂದು ಫಂಕ್ಷನ್ ಅಟೆಂಡ್ ಮಾಡೋದು. ಮೇ ಬಿ ನಮ್ಗೆ ಅಭ್ಯಾಸ ಇಲ್ವಲ್ಲ, ಅದಕ್ಕೆ ನಾವು ಹಂಗೆ ಅನಿಸ್ಬೋದು. ಆ್ಯಂಡ್ ಸಖತ್ ಟಯರ್ಡ್ ಅನಿಸುತ್ತೆ ನಿಜವಾಗ್ಲೂ ಹೇಳಬೇಕಂದ್ರೆ. ಎಲ್ಲರೂ ಇವಾಗ ಟ್ಯಾಗ್ ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ, ಆ್ಯಂಡ್ ಹೋಗಿ ಇನ್ಸ್ಟಾಗ್ರಾಮ್ನಲ್ಲೂ ನನ್ನ ಫಾಲೋ ಮಾಡಿ. ಆ್ಯಂಡ್ ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಥಿಂಕ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರ ಅವರೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ನಮಸ್ಕಾರ ಆ್ಯಂಡ್ ಲಾಟ್ಸ್ ಆಫ್ ಲವ್.